ಆ ರೂಪವನ್ನು ಕಂಡಾಗ ರುದ್ರದೇವರು ತಮ್ಮ ಪಕ್ಕದಲ್ಲಿ ಸತಿದೇವಿ ಇದ್ದಾಳೆ ಅನ್ನೋ ಪ್ರಜ್ಞೆಯೂ ಮರ್ತೋಯ್ತಂತೆ ಅವರಿಗೆ. ಆ ರೂಪದ ಹಿಂದೆ ಹಾರಿಬಿಟ್ರಂತೆ. ಆನೆಯ ನಡಿಗೆಯಂತೆ ಅತ್ಯಂತ ಗಾಂಭೀರ್ಯಯುಕ್ತವಾದ ನಡಿಗೆ ಅಂತೆ ರಾಮದೇವರು. ಯಾಕೆ? ಚಕ್ರವರ್ತಿ ರಾಮಚಂದ್ರ ಹೆಂಗಿರಬೇಕು, ರಾಜಠೀವಿ ಅದನ್ನು ತೋರಿಸ್ತಾ ಅಲ್ಲಿ. ಹರಿನಿರ್ಮಾಲ್ಯವನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿ ನಮಸ್ಕಾರ ಮಾಡಿದರೆ ಎಷ್ಟು ಪುಣ್ಯ ಕೊಡಬೇಕು ಅಂತ ಚಿತ್ರಗುಪ್ತರಿಗೆ ಗೊತ್ತಿಲ್ವಂತೆ. ಯಾವ ಯಾವ ಜನ್ಮದಲ್ಲಿ ಏನೇನು ಪಾಪ ಮಾಡಿರ್ತೇವೋ ಆ ಪಾಪದ ಫಲ ಏತಜ್ಜನ್ಮದಲ್ಲಿ ನಮಗೆ ರೋಗರೂಪೇಣ ಪ್ರಾಪ್ತಿಯಾಗುತ್ತದೆ. ಸ್ವಾಮಿ, ನೀವು ನೋಡಬೇಕಾಗಿತ್ತು ಪರಮಾತ್ಮನ ಮೋಹಿನಿ ರೂಪ, ಏನು ಚಂದ, ಏನು ಹಾವಭಾವ, ಏನು ಕ್ರಮ. ರುದ್ರದೇವರು ಬಂದರು ದೇವರ ಹತ್ರ. ಸ್ವಾಮಿ, ನಿನ್ನೆ ಯಾವುದೋ ರೂಪ ತೋರಿಸ್ದಂತೆ. ಅದು ಮೋಹಕ ರೂಪನೋ, ಅದು ಬೇಡ ಅಂತ. ಇಲ್ಲ ಸ್ವಾಮಿ, ನಾನು ನೋಡಲೇಬೇಕು ಅದನ್ನು. ನೋಡು, ಬೇಡಪ್ಪ, ಅದು ದೈತ್ಯರಿಗೆ ಮೋಹ ಉಂಟು ಮಾಡಬೇಕು ಅಂತ ತಗೊಂಡು ರೂಪ, ಅದು ನಿಮ್ಮಂಥವ್ರಿಗಲ್ಲ, ಅದು ಬೇಡ ಅಂದ. ಸ್ವಾಮಿಯ ನಾನು ಅದನ್ನು ನೋಡಲೇಬೇಕು ಅಂತಂದು. ನಮ್ಮ ದೇವರೊಂದು ಕಂಡೀಷನ್ ಆಗ್ತಾ, ನೀನು ನೋಡಬೇಕು ಅಂದರೆ ನಿನ್ನ ಹೆಂಡತಿ ಜೊತೆಗೆ ಬರಬೇಕು ಅಂದ. ಸಪತ್ನೀಕನಾಗಿ ಬಂದರೆ ಮಾತ್ರ ತೋರಿಸ್ತೇನೆ ಅಂದ ನಮ್ಮ ದೇವರು. ಅಷ್ಟೇ ಯಾಕೆ ಸ್ವಾಮಿ, ನನ್ನ ಮಕ್ಕಳ ಜೊತೆನೂ ಬರ್ತೀನಿ ಅಂತಂದ್ಬಿಟ್ಟು. ಸುಬ್ರಹ್ಮಣ್ಯ, ಗಣಪತಿ, ಸರಿ ಎಲ್ಲಿ ಬರಬೇಕು ಅಂದ. ಒಂದು ಉದ್ಯಾನವನಕ್ಕೆ ಬಾ ಅಂದ ಪರಮಾತ್ಮ. ಅಷ್ಟೊತ್ತಿಗೆ 16 ವರ್ಷದ ಆ ರೂಪ ಧಾರಣೆ ಮಾಡಿಬಿಟ್ಟಂತೆ ಪರಮಾತ್ಮ. ಚೆಂಡಾಟವನ್ನು ಆಡ್ತಾ ಇದ್ದಾನಂತೆ. ಅಲ್ಲಿ ಮೋಹವನ್ನು ಉಂಟು ಮಾಡ್ತಾ ಇರಬೇಕು. ಆ ರೂಪವನ್ನು ಕಂಡಾಗ ರುದ್ರದೇವರು ತಮ್ಮ ಪಕ್ಕದಲ್ಲಿ ಸತಿದೇವಿ ಇದ್ದಾಳೆ ಅನ್ನೋ ಪ್ರಜ್ಞೆಯೂ ಮರ್ತೋಯ್ತಂತೆ ಅವರಿಗೆ. ಆ ರೂಪದ ಹಿಂದೆ ಹಾರಿಬಿಟ್ರಂತೆ. ಅದನ್ನೇ ಭಾಮಿನಿಯ ಹಿಂದೆ ಹಾರಿದವ ಅಂತ ತಿಳಿಸ್ತಾರೆ. ಯಾವಾಗ ಮೋಹಕ ರೂಪವಾದ ಪರಮಾತ್ಮನ ಆ ಸ್ತ್ರೀ ರೂಪದ ಹತ್ರ ಹೋಗಿ ಕಣ್ಣು ಮುಚ್ಚಿ ಆ ಪರಮಾತ್ಮನ ಸ್ತ್ರೀ ರೂಪದ ಕೈಯನ್ನು ಹಿಡಿದ್ಬಿಟ್ರಂತೆ. ಹಿಡಿದ್ರೆ ಒರಟಾದ ಕೈ. ಇದು ಯಾಕೆ ಹಿಂಗೆ ಅಂತ ಕಣ್ಣು ಬಿಟ್ಟರು. ಪರಮಾತ್ಮನ ವೇದವ್ಯಾಸ ರೂಪ ಅದು. ನಮ್ಮ ದೇವರನ್ನಂತೆ ನಾ ಹೇಳಿದ್ನೋ ಇಲ್ವೋ, ಆ ರೂಪ ಬೇಡ, ಅದು ಅತ್ಯಂತ ಮೋಹಕ. ನೋಡಿ ಈಗ ಎಂತ ಆಯಿತು, ಈಗ ಪಾರ್ವತಿಗೆ ಏನು ಸಮಾಧಾನ ಮಾಡ್ತೀವೋ ಮಾಡು ಅನ್ನಂತೆ ಪರಮಾತ್ಮ ಹಾಕಲ್ಲಿ. ಅದನ್ನೇ ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ. ಅಂತಹ ಮೋಹಕವಾದ ರೂಪವನ್ನು ಪರಮಾತ್ಮ ತಾನು ಧಾರಣೆ ಮಾಡ್ತಕ್ಕಂಥವ. ಒಂದೊಂದು ಕಾಲಕ್ಕೆ ಒಂದೊಂದು ಕ್ರಮದಲ್ಲಿ ದೇವರು ತನ್ನ ನಡಿಗೆಯಲ್ಲಿ ವ್ಯತ್ಯಾಸ ಮಾಡ್ತಾನಂತೆ. ನೋಡಿ, ಇದೇ ರಾಮರೂಪದಲ್ಲಿ ಬಂದಾಗ ಹೇಗಿತ್ತು ರಾಮದೇವರ ನಡಿಗೆ ಅದನ್ನು ತಿಳಿಸ್ತಾರೆ. ಶ್ಯಾಮಂ ಸ್ಮಿತಾಸ್ಯಂ ಭೃತದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ. ಆನೆಯ ನಡಿಗೆಯಂತೆ ಅತ್ಯಂತ ಗಾಂಭೀರ್ಯಯುಕ್ತವಾದ ನಡಿಗೆ ಅಂತ ರಾಮದೇವರು. ಯಾಕೆ? ಚಕ್ರವರ್ತಿ ರಾಮಚಂದ್ರ ಹೆಂಗಿರಬೇಕು, ರಾಜಠೀವಿ ಅದನ್ನು ತೋರಿಸ್ದ ಅಲ್ಲಿ. ಕೃಷ್ಣ ರೂಪದಲ್ಲಿ ಬಾಲ್ಯದಲ್ಲಿ ಪರಮಾತ್ಮ ತಪ್ಪೆಜ್ಜೆ ಇಡೋದೇ ಚಂದ, ಅದನ್ನಲ್ಲಿ ಅಭಿವ್ಯಕ್ತ ಮಾಡ್ದ. ಇಲ್ಲಿ ಸ್ತ್ರೀ ರೂಪ ಹಾವಭಾವವನ್ನು ತೋರ್ತಾ ಇರಬೇಕು. ಒಂದೊಂದು ಕಾಲಕ್ಕೆ ಒಂದೊಂದು ಕ್ರಮದಿಂದ ತನ್ನ ಭಕ್ತರಿಗೆ ಪರಮಾತ್ಮ ತಾನು ಆನಂದಾದಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಆ ಸಾಕ್ಷಾತ್ ಲಕ್ಷ್ಮೀದೇವಿ ಸ್ವಯಂವರಕ್ಕೆ ತಾನು ಬಂದಾಗ ಒಬ್ಬೊಬ್ಬ ದೇವತೆಗಳಲ್ಲಿ ಒಂದೊಂದು ದೋಷವನ್ನು ತಾನು ತಿಳಿಸ್ತಾ ಇದ್ದಾಳಂತೆ. ಆದರೆ ಪರಮಾತ್ಮನಲ್ಲಿ ಕುಂದು ಎಳ್ಳಿಷ್ಟಿಲ್ಲದ ಮುಕುಂದನೇ ತನಗೆ ಪತಿಯೆಂದು ನಮಿಸಿದಳು. ಪರಮಾತ್ಮನಲ್ಲಿ ಯಾವ ದೋಷವೂ ಇಲ್ಲ. ಆದ್ದರಿಂದ ದೋಷರಹಿತನಾದ ಆ ಪರಮಾತ್ಮನನ್ನೇ ನಾನು ಲಗ್ನ ಮಾಡ್ಕೊತೇನೆ ಅಂತ ಆ ಲಕ್ಷ್ಮೀದೇವಿ ಪರಮಾತ್ಮನಿಗೆ ತಾನು ಹೂಮಾಲಿಕೆಯನ್ನು ಹಾಕೋಣ. ಲಕ್ಷ್ಮೀನಾರಾಯಣರ ಆ ಒಂದು ವಿವಾಹ ಮಹೋತ್ಸವ ನಡೆದಿರೋಣ. ಪರಮಾತ್ಮನ ವಿವಾಹ ನಡೆದಿದೆ ಅಂತಂದರೆ ಊಟಕ್ಕೇನು ಮೆನು? ಅಮೃತ. ನಮ್ಮಗಳು ಮದುವೆಲಾದರೆ ಚಿರೋಟಿ ಲಾಡೂಲು ಮುಗಿದು ಹೋಗುತ್ತೆ. ಅರೆ ಪರಮಾತ್ಮನ ಮದುವೆ ಆಗಿದೆ ಅಂತಂದರೆ ಅರ್ಥಾತ್ ಲಕ್ಷ್ಮೀನಾರಾಯಣರ ವಿವಾಹ ಆದ ನಂತರದಲ್ಲೂ ಆ ಮಥನ ಕಾರ್ಯ ಪುನಃ ಪ್ರಾರಂಭಿಸಿದ್ರು. ಆಗ ಬಂದದ್ದು ಯಾವುದು? ಅಮೃತ. ಅದನ್ನು ಪರಮಾತ್ಮ ಏನು ಮಾಡ್ದ? ದೇವತೆಗಳಿಗೆ ಉಣಿಸ್ದ. ಅಂದರೆ ಅವನ ವಿವಾಹಕ್ಕೆ ಭೋಜನ ಯಾವುದು ಅಂದರೆ ಅಮೃತ. ಅದರಂತೆ
ಪರಮಾತ್ಮನ ಕಥಾಮೃತ ನೋಡ್ರಿ, ಅದ್ರ ಹೆಸರೇನು? ಕಥಾ ಅಮೃತ. ಯಾರು ದೇವರ ಕಥೆಯನ್ನು ಕೇಳ್ತಾರೋ ಅವರಿಗೂ ಪರಮಾತ್ಮ ಅಮೃತತ್ವವನ್ನು ಕೊಡುತ್ತಾನೆ ಅಂತ ತಿಳಿಸಿದ್ರು. ಏನು ಅಮೃತತ್ವ ಅಂದರೆ ಏನು? ಮೃತ ನ, ಮರಣವೇ ಇಲ್ಲದೆ ಇರುವ ಸ್ಥಾನವೇ ಅಮೃತತ್ವ ಅಂತ ಕರೆದ್ರು. ಆ ಅವಸ್ಥಾ ಯಾವುದು? ಈಗಾಗಲೇ ಹೇಳಿದಂತೆ ಮೋಕ್ಷಾವಸ್ಥೆ. ಯಾರು ಲಕ್ಷ್ಮೀನಾರಾಯಣರ ವಿವಾಹದ ಚಿಂತನೆಯನ್ನು ಮಾಡ್ತಾರೆ ಅಂಥವರಿಗೆ ಪರಮಾತ್ಮ ನಾನು ಮೋಕ್ಷವನ್ನು ಕೊಡ್ತೇನೆ ಅನ್ನೋ ಒಂದು ಭಾಗವನ್ನೇ ಈ ಕಥಾ ಪ್ರಸಂಗದಲ್ಲಿ ನಮಗೆ ಹೇಳ್ತಾ, ಇದಕ್ಕೆಲ್ಲ ಮೂಲ ಯಾವುದು ಅಂತಂದರೆ ಇಂದ್ರದೇವರು ತಾವು ಹರಿನಿರ್ಮಾಲ್ಯವನ್ನು ತ್ಯಾಜ್ಯ ಮಾಡಿದ ಫಲ ಸ್ಥಾನಭ್ರಷ್ಟರಾಗಬೇಕಾಗಿತ್ತು. ಅದಕ್ಕಾಗಿ ಪುನಃ ಮಥನ ಕಾರ್ಯವನ್ನು ಮಾಡಬೇಕಾಯಿತು, ಅಮೃತಪಾನವನ್ನು ಮಾಡಬೇಕಾಯಿತು. ತರುವಾಯ ಅವರಿಗೆ ಸ್ಥಾನ ಪ್ರಾಪ್ತಿಯಾಯಿತು. ಅಂದರೆ ಹರಿನಿರ್ಮಾಲ್ಯ ಯಾರು ಧಾರಣೆ ಮಾಡ್ತಾರೋ ಅಂಥವರಿಗೆ ಪರಮಾತ್ಮ ನೀವು ಅಮೃತ ಮಥನ ಮಾಡೋದೇ ಬೇಡ, ನಾನೇ ನಿಮಗೆ ಅನುಗ್ರಹ ಮಾಡ್ತೇನೆ. ಅಂತಹ ಅನುಗ್ರಹವಾದಂಥ ಸ್ಥಾನದಲ್ಲಿರ್ತಕ್ಕಂತಹ ಪದಾರ್ಥ ಯಾವುದು? ದೇವರಿಗೆ ಅರ್ಪಿತವಾದ ತುಳಸಿ, ಗಂಧ, ಪುಷ್ಪಗಳನ್ನು. ಅದಕ್ಕೆ ನಮ್ಮಲ್ಲಿ ಪ್ರತಿ ಏಕಾದಶಿ ಪಂಡ್ರಾಪುರದಲ್ಲೂ ಮಾಡ್ತಾರೆ ಅನಿಸುತ್ತೆ, ಹರಿವಾಣ ಸೇವೆಯನ್ನು ಮಾಡಬೇಕು. ಆ ಹರಿವಾಣ ಸೇವೆಯಲ್ಲಿ ಏನು ಪದ್ಧತಿ? ಒಂದು ತಟ್ಟೆಯಲ್ಲಿ ದೇವರಿಗೆ ಅರ್ಪಿತವಾದ ಹೂವು ತುಳಸಿಯನ್ನು ಆ ತಟ್ಟೆಯಲ್ಲಿ ಇರಿಸಬೇಕು. ಒಂದು ದೇವರ ಫೋಟೋವೋ ವಿಗ್ರಹವೋ ಮಧ್ಯದಲ್ಲಿ ಇಟ್ಕೋಬೇಕು. ದೇವರಿಗೆ ಅರ್ಪಿತವಾದ ತುಳಸಿಯನ್ನು ಶಿರಸ್ಸಿನ ಮೇಲೆ ಧಾರಣೆ ಮಾಡಬೇಕು. ಪ್ರದಕ್ಷಿಣೆ ಬರಬೇಕು. ಏತತ್ ಕ್ರಮದಿಂದ ಒಂದು ಏಕಾದಶಿ ಪರಮಾತ್ಮನಿಗೆ ನಾವು ಮಾಡುವ ಒಂದು ನಮಸ್ಕಾರ ಎಷ್ಟು ಫಲ ಅಂತಂದರೆ ಜೀವ ನಂತರ ಫಲಕ್ಕೆ ಎಣೆಯಿಲ್ಲವೋ ಅಂತ ತಿಳಿಸ್ತಾರೆ. ಒಂದು ಏಕಾದಶಿ, ಒಂದು ನಮಸ್ಕಾರ, ಹರಿನಿರ್ಮಾಲ್ಯವನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿ ನಮಸ್ಕಾರ ಮಾಡಿದರೆ ಎಷ್ಟು ಪುಣ್ಯ ಕೊಡಬೇಕು ಅಂತ ಚಿತ್ರಗುಪ್ತರಿಗೆ ಗೊತ್ತಿಲ್ವಂತೆ. ಇವನು ಇಂತಹ ಏಕಾದಶಿ ಇಂತಹ ಸೇವೆಯನ್ನು ಮಾಡಿದ್ದಾನೆ ಅಂತ ಫಿಲಪ್ ದ ಬ್ಲ್ಯಾಂಕ್ಸ್ ಬಿಟ್ಬಿಡ್ತಾರಂತೆ. ಅದನ್ನು ಫಿಲ್ ಮಾಡೋದು ಯಾರು? ಸಾಕ್ಷಾತ್ ಪರಮಾತ್ಮ ಎಷ್ಟು ಪುಣ್ಯ ಕೊಡಬೇಕು ಅಂತ ಅವನು ನಿರ್ಣಯ ಮಾಡ್ತಾನಂತೆ. ಚಿತ್ರಗುಪ್ತರಿಗೆ ಗೊತ್ತಿಲ್ವಂತೆ. ಅಷ್ಟೂ ಪುಣ್ಯಜನ್ಯ ಆಗೋದು ಯಾವುದರಿಂದ ಅಂತಂದರೆ ಹರಿನಿರ್ಮಾಲ್ಯವನ್ನು ಯಾರು ಶಿರಸ ಧಾರಣೆ ಮಾಡ್ತಾರೋ, ಹೀಗೆ ಪರಮಾತ್ಮನ ನಿರ್ಮಾಲ್ಯವನ್ನು ಧಾರಣೆ ಮಾಡ್ತಕ್ಕಂಥವರು ಯಾರಿದ್ದಾರೆ, ದೇವರಿಗೆ ಅಭಿಷಕ್ತವಾದ ಜಲ ಅದನ್ನು ಪಾನ ಮಾಡಬೇಕು. ಅದಕ್ಕೆ ನಮ್ಮಲ್ಲಿ ತೀರ್ಥ ಅಂತ ತಗೊತೇವಲ್ಲ, ದೇವರಿಗೆ ಅಭಿಷಕ್ತವಾದ ಜಲವನ್ನು ತೀರ್ಥ ಅಂತ ಯಾಕೆ ಕರೆದ್ರು? ತೀರ್ಥ ಅಂದರೆ ಏನು? ತೀರ್ಯತೆ ಇತಿ ತೀರ್ಥ, ನಮ್ಮನ್ನು ದಾಟಿಸೋತ್ತಂತೆ. ಯಾವುದರಿಂದ? ಪ್ರಾರಬ್ಧ ಕರ್ಮಗಳಿಂದ. ನಮಗೆ ಪ್ರಾರಬ್ಧ ಕರ್ಮದ ಫಲವೇ ರೋಗರೂಪೇಣ ಬರೋದು. ಇವತ್ತು ಒಂದು ರೋಗ ಬಂದಿದೆ ಅಂತಂದರೆ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ. ಇವತ್ತೊಂದು ಸತಿ ಕೆಮ್ಮಿದ್ದೀವಿ ಅಂತಂದರೆ ಅದಕ್ಕೂ ಒಂದು ಲೆಕ್ಕ ಇದೆ. ಸುಮ್ಮನೆ ಕೆಮ್ಮಿಲ್ಲ ನಾವು. 3 ವರ್ಷದಿಂದ ಕೆಮ್ಮಿದ್ರೆ ತೊಗೊಂಡೋಗಿ ಕ್ವಾರಂಟೈನ್ ಮಾಡಿಬಿಟ್ಟಿರೋರು, ಹೌದೋ ಇಲ್ವೋ? ನೋಡ್ರಿ, ಕೆಮ್ಮೋದಕ್ಕೂ ಕೂಡ ಅಷ್ಟಿದೆ. ಅಂತಹ ಆ ರೋಗಗಳು ನಮಗೆ ಪ್ರಾಪ್ತವಾಗಿದೆ ಅಂತಂದರೆ ಜನ್ಮಾಂತರ ಕೃತಂ ಪಾಪಂ. ಯಾವ ಯಾವ ಜನ್ಮದಲ್ಲಿ ಏನೇನು ಪಾಪ ಮಾಡಿರ್ತೇವೋ ಆ ಪಾಪದ ಫಲ ಏತಜ್ಜನ್ಮದಲ್ಲಿ ನಮಗೆ ರೋಗರೂಪೇಣ ಪ್ರಾಪ್ತಿಯಾಗುತ್ತದೆ.